ಬೆಳೆದಿದೆಯಲ್ಲ, ಅದನ್ನು ಯಾರೂ ಆ ಸ್ಥಾನವನ್ನು ತುಂಬಲಿಕ್ಕೆ ಆಗೋದಿಲ್ಲ. ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಇರೋರು ನಮ್ಮ ನಡುವೆ ಇಲ್ಲದಿರುವುದು. ದಾವಣಗೆರೆಯನ್ನ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಅಲ್ಲಿದ್ದುಕೊಂಡು ಒಂದು ಸಣ್ಣ ಹಳ್ಳಿಯಲ್ಲಿಂದ ಬಂದು ಲಕ್ಷಾಂತರ ಮಕ್ಕಳಿಗೆ ಬಾಪೂಜಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ಬಡ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ಮಾಡುವಂತಹದ್ದು. ಕರ್ನಾಟಕದ ಯಾವುದೇ ನೀವು ಬೀದರ್ನಿಂದ ನೀವು ಚಾಮರಾಜನಗರವರೆಗೆ. ಇಂದು ಸಂಜೆ 4 ಗಂಟೆಯ ನಂತರ ಶಿವಶಂಕರಪ್ಪ ಅಂತ್ಯಕ್ರಿಯೆ ನಡೆಯುತ್ತೆ. ಶಾಮನೂರು ಪುತ್ರ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಂದೆ ಬಗ್ಗೆ ಇಡೀ ದಾವಣಗೆರೆ ಜನತೆಗೆ ಗೊತ್ತಿದೆ. ತುಂಬಾ ಶ್ರಮವಹಿಸಿ ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ. 90ನೇ ವಯಸ್ಸಿನ ತನಕ ಜನರ ಸೇವೆಯನ್ನ ಮಾಡಿದ್ದಾರೆ. ಕಳೆದ ತಿಂಗಳವರೆಗೂ ಕೂಡ ಎಲ್ಲವೂ ಕೂಡ ಅವರೇ ನೋಡ್ತಾ ಇದ್ರು. ಶಾಮನೂರು ಪುತ್ರ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ಪಾರ್ಥಿವ ಶರೀರ ದಾವಣಗೆರೆಗೆ ತಲುಪಿದೆ. ಇವತ್ತು ಸಂಜೆ 4 ಗಂಟೆಯ ನಂತರ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ತಂದೆ ಬಗ್ಗೆ ಇಡೀ ದಾವಣಗೆರೆ ಜನತೆಗೆ ಏನು ಅಂತ ಗೊತ್ತಿದೆ. ತುಂಬಾ ಶ್ರಮವಹಿಸಿ ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ. 90ನೇ ವಯಸ್ಸಿನ ತನಕ ಜನರ ಸೇವೆಯನ್ನ ಮಾಡಿದ್ದಾರೆ. ಹೀಗಂತ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕಲ್ಲೇಶ್ವರ ಮಿಲ್ನಲ್ಲಿ ಅಲ್ಲಿ ಇವರ ಅಂತ್ಯಕ್ರಿಯೆಯನ್ನ ನೆರವೇರಿಸಬೇಕು ಅಂತ ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ನೋಡಿ, ಕಳೆದ 1.5 ತಿಂಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಈ ಹಿಂದೆ ಹಲವು ನಾಯಕರು, ಕಾಂಗ್ರೆಸ್ನ ನಾಯಕರು, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ರು. ನಿನ್ನೆ ಸಂಜೆ 6:24 ಸುಮಾರಿಗೆ ವಿಧಿವಶರಾಗ್ತಾರೆ. ಇವತ್ತು ಅವರ ಪಾರ್ಥಿವ ಶರೀರವನ್ನ ದಾವಣಗೆರೆಗೆ ತರಲಾಗಿದೆ. ಅವರ ಮನೆಯಲ್ಲಿ ಈಗ ಪೂಜಾ ಕಾರ್ಯಗಳು ನಡೀತಾ ಇದೆ. ತಂದೆಯವರು ಕೊನೆ ಉಸಿರು ಎಳೆದಿದ್ದಾರೆ. 4 ಗಂಟೆಗೆ ದಾವಣಗೆರೆಯಲ್ಲಿ ಅವರ ಏನು ಇವತ್ತು ಬೆಂಗಳೂರಿನಿಂದ ಕರೆದುಕೊಂಡು ಹೋಗಿ ಅಂತಿಮ ದರ್ಶನವನ್ನು ದಾವಣಗೆರೆಯಲ್ಲಿ ಮಾಡಿ 4 ಗಂಟೆಗೆ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಏನು ಮತ್ತೆ ನಾನೇನು ಮಾತಾಡೋದೇನು ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿದೆ. ದಾವಣಗೆರೆ ಜನತೆಗೆ, ಪ್ರತಿಯೊಬ್ಬರಿಗೂ, ರಾಜಕಾರಣಿಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಕಟ್ಟಿ ಬೆಳೆಸಿ, ಅದೇ ರೀತಿ ರಾಜಕೀಯವಾಗಿಯೂ ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ 95ರ ವಯಸ್ಸಿನ ತನಕನೂ ಪ್ರತಿಯೊಬ್ಬರ ಆಗುವಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಂಥ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲಾರದು. ಅವರು ಕೊನೆ ಉಸಿರು ಈಗ 1 ತಿಂಗಳಿನ ತನಕ ಅಷ್ಟೇ. ಅವರು 1.5 ತಿಂಗಳಾಯ್ತು. ಸ್ವಲ್ಪ ಹೆಲ್ತ್ ಇಶ್ಯೂ ಬಿಟ್ಟರೆ ದೀಪಾವಳಿ ಆಗಿಮೇಲೆ. ಅದಕ್ಕಿಂತ ಮುಂಚೆ ಪ್ರತಿ ದಿವಸನೂ ಅವ್ರ ಹತ್ರ 100 ಜನ ಬಂದರೂ ಅವರು ಪ್ರತಿಯೊಂದನ್ನು ಅವರು ಆಲಿಸಿ ಅದನ್ನು ಸಾಲ್ವ್ ಮಾಡಿ ಕಳಿಸ್ತಾ ಇದ್ರು. ಆ ಒಂದು ಧೀಮಂತನ ಅವರಲ್ಲಿತ್ತು, ಆ ಗುಣಗಳಿತ್ತು. ತಂದೆಯವರು ಕೊನೆ ಉಸಿರು ಎಳೆದಿದ್ದಾರೆ. 4 ಗಂಟೆಗೆ ದಾವಣಗೆರೆ. ಏಷ್ಯಾದ ಅತ್ಯಂತ ಹಿರಿಯ ಶಾಸಕ, ಭಾರತದ ಅತ್ಯಂತ ಹಿರಿಯ ಶಾಸಕ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರು ಓದಿದ್ದು ಕೇವಲ SSLC, ಆದರೆ ಕಟ್ಟಿದ್ದು ಮಾತ್ರ ಸಾಮ್ರಾಜ್ಯ. ಮಧ್ಯ ಕರ್ನಾಟಕ ಭಾಗದ ಶಿಕ್ಷಕ ಹರಿಕಾರ ಅಂತಾನೆ, ಶಿಕ್ಷಣ ಕ್ಷೇತ್ರದ ಹರಿಕಾರ ಅಂತಾನೆ ಅವರು ಖ್ಯಾತಿಯನ್ನ ಪಡೆದುಕೊಂಡಿದ್ದರು. ಇನ್ನು ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಒಂದು ತಲೆಮಾರಿನ ಹಿರಿಕರನ್ನ ನಾವು ಇವತ್ತು ಕಳೆದುಕೊಂಡಿದ್ದೀವಿ. ಎಲ್ಲಾ ರಂಗದಲ್ಲೂ ಅದ್ವಿತೀಯ ಸಾಧನೆಯನ್ನ ಮಾಡಿದವರು ಶಾಮನೂರು ಶಿವಶಂಕರಪ್ಪ ಅವರು. ಅವರದ್ದು ಅಪರೂಪದ ವ್ಯಕ್ತಿತ್ವ, ಸಮಾಜಮುಖಿ ನಾಯಕನನ್ನ ನಾವಿಂದು ಕಳೆದುಕೊಂಡಿದ್ದೀವಿ. ವೀರಶೈವ ಮಹಾಸಭಾ ಅವರನ್ನ ಕಳೆದುಕೊಂಡು ಅನಾಥವಾಗಿದೆ ಅಂತೇಳಿ ಬೆಂಗಳೂರಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಹಿರಿಯರು, ಆದರಣೀಯರಾದಂಥ ಶಾಮನೂರು ಶಿವಶಂಕರಪ್ಪಣ್ಣವರು
ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು ಒಂದು ತಲೆಮಾರಿನ ಹಿರಿಕರನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಎಲ್ಲ ರಂಗದಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡಿದವರು. ಅದು ಅವರ ಸ್ವಂತ ವ್ಯಾಪಾರದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಮತ್ತು ಸಮುದಾಯ ಸಮಾಜದ ಕಟ್ಟುವಂಥ ಕೆಲಸದಲ್ಲಾಗಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಬಹಳ ಅಪರೂಪದಲ್ಲಿ ಅಪರೂಪ ವ್ಯಕ್ತಿತ್ವ, ಬಹಳ ಸರಳವಾಗಿರುವಂಥ ಜೀವನ ಮತ್ತು ಸ್ನೇಹಪರವಾಗಿರುವಂಥ ಒಂದು ಜೀವನ. ವಯಸ್ಸಿಗೆ ಮೀರಿ ಅವರು ಸ್ನೇಹವನ್ನು ಬೆಳೆಸಿದ್ದರು. ಸುಮಾರು 2-3 ತಲೆಮಾರಿನ ಜನರ ಜೊತೆಗೆ ಅತ್ಯಂತ ಆತ್ಮೀಯಾಗಿರುವಂಥ ಒಬ್ಬ ಹಿರಿಯ ರಾಜಕಾರಣಿ, ಸಮಾಜಮುಖಿಯ ನಾಯಕನನ್ನು ನಾವು ಕರ್ನಾಟಕ ಕಳ್ಕೊಂಡಿದೆ. ಅವರು ಕಟ್ಟಿರುವಂಥ ನೂರಾರು ಸಂಸ್ಥೆಗಳು, ಲಕ್ಷಗಟ್ಟಲೆ ಜನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಬೇರೆ ಬೇರೆ ಸ್ಥಳದಲ್ಲಿ ಇವತ್ತು ದೊಡ್ಡ ಸಾಧನೆಯನ್ನು ಮಾಡಿದ್ರೆ ಅದಕ್ಕೆ. ಇನ್ನು ದಾವಣಗೆರೆಯ ಕಲ್ಲೇಶ್ವರ ಮಿಲ್ನಲ್ಲಿ ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕಲ್ಲೇಶ್ವರ ಮಿಲ್ನ ಆವರಣದಲ್ಲೇ ಇರುವಂತಹ ಪತ್ನಿಯ ಸಮಾಧಿ, ಪತ್ನಿ ಪಾರ್ವತಮ್ಮರ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಂಜೆ 4 ಗಂಟೆಯ ನಂತರ ಅಂತ್ಯ ಸಂಸ್ಕಾರ ನಡೆಯುವಂತ ಸಾಧ್ಯತೆ. ಈಗ ಅವರ ಮನೆಯಲ್ಲಿ ಪೂಜಾ ಕಾರ್ಯಗಳು ನೆರವೇರಿದ ಬಳಿಕ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅದಾದ ಬಳಿಕ ಸಂಜೆ 4 ಗಂಟೆಯ ನಂತರ ಕಲ್ಲೇಶ್ವರ ಮಿಲ್ನ ಆವರಣದಲ್ಲೇ ಅವರ ಪತ್ನಿ ಪಾರ್ವತಮ್ಮ ಅವರ ಸಮಾಧಿ ಇದೆ. ಅವರ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮೂಮೆಂಟ್ ಆಗಲ್ಲ. ನೋಡಿ, ಅವತ್ತಿನ ಕಾಲದಲ್ಲಿ ಮಧ್ಯ ಕರ್ನಾಟಕ ಭಾಗದ ಅದೆಷ್ಟೋ ಪೋಷಕರು ಆತಂಕದಲ್ಲಿದ್ದರು. ನಮ್ಮ ಮಕ್ಕಳನ್ನ ನಾವು ಎಲ್ಲಿ ಕಳಿಸೋದು ಓದೋದಕ್ಕೆ, ಅವರ ವಿದ್ಯಾಭ್ಯಾಸದ ವಿಚಾರವಾಗಿ ಸಾಕಷ್ಟು ಚಿಂತೆಗೀಡಾಗಿತ್ತು. ಅವತ್ತು ಶಾಮನೂರು ಶಿವಶಂಕರಪ್ಪ ಅವರು ಕಟ್ಟಿದಂತಹ ಶಿಕ್ಷಣ ಸಂಸ್ಥೆಗಳಿಂದಾಗಿ ಇವತ್ತು ಎಷ್ಟೋ ಜನ ಪೋಷಕರು ಇವತ್ತಿಗೂ ಕೂಡ ಅದನ್ನ ನೆನಪಿಸಿಕೊಳ್ತಾರೆ. ಅಂತಹ ಒಬ್ಬ ಹಿರಿಯ ನಾಯಕ ವಿಧಿವಶರಾಗಿರೋದು ತುಂಬಲಾರದ ನಷ್ಟ ಆಗಿದೆ ಮಧ್ಯ ಕರ್ನಾಟಕ ಭಾಗಕ್ಕೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ದಾವಣಗೆರೆ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅನುದಾನ ರಹಿತ ಶಾಲೆಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ದಾವಣಗೆರೆ ಜಿಲ್ಲಾಧಿಕಾರಿ ಡಾಕ್ಟರ್ ಗಂಗಾಧರ ಸ್ವಾಮಿ ಅವರು ರಜೆಯನ್ನ ಘೋಷಣೆ ಮಾಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ವಿವಿಯಲ್ಲಿ ನಡೆಯಬೇಕಾಗಿದ್ದಂತಹ ಪರೀಕ್ಷೆಗಳನ್ನು ಕೂಡ ಮುಂದೂಡಲಾಗಿದೆ. ಇವತ್ತು ಪರೀಕ್ಷೆ